ತಿಂಗಳು ಟೈಮ್ ಇರುತ್ತೆ. ಅಷ್ಟರೊಳಗಡೆ ನಾವು ಪಿನ್ ಎಂಟರ್ ಮಾಡಿಲ್ಲ ಅಂದರೆ ನಮಗೆ ಹ್ಯಾಡ್ಸು, ಈಗ ಏನು ವಿಡಿಯೋ ಅಪ್ಲೋಡ್ ಮಾಡಿರ್ತೀವಿ ಆ ವಿಡಿಯೋದಲ್ಲಿ ನಮಗೆ ಹ್ಯಾಡ್ಸ್ ಬರ್ತಾ ಇರುತ್ತೆ ಅಲ್ವಾ. ಸೊ ಆ ಆ್ಯಡ್ಸಿಂದನೇ ನಮಗೆ ವಿಡಿಯೋಗೆ ಅರ್ನ್ ಆಗೋದು. ಇವತ್ತಿನ ಟಾಪಿಕ್ ಬಂದು ಆ್ಯಡ್ಸೆನ್ಸ್ ಪಿನ್ನು ಇನ್ನೂ ಬಂದಿಲ್ಲ, ಏನು ಮಾಡಬೇಕು ಮತ್ತು ಯಾವ ಒಂದು ಕಾರಣಕ್ಕೆ ನಮಗೆ ಆ್ಯಡ್ಸೆನ್ಸ್ ಪಿನ್ ಬಂದಿರಲ್ಲ, ನಾವು ಏನು ಮಿಸ್ಟೇಕ್ ಮಾಡಿರ್ತೀವಿ ಮತ್ತು ರೀಸೆಂಟ್ನ ಯಾವ ರೀತಿ ಮಾಡೋದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿರುತ್ತೆ. ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡ್ದಿರ ಪೂರ್ತಿ ವಿಡಿಯೋನ ನೋಡಿ. ಹಾಗೆ ಹೊಸಬ್ರು ಚಾನಲ್ಗೆ ಏನಾದರೂ ಬಂದಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನಾವು ಚಾನಲ್ಲು ಮಾನಿಟೈಸೇಷನ್ನು ಎಲ್ಲ ಆಗುತ್ತೆ, ವಾಚ್ ಟೈಮು ಕಂಪ್ಲೀಟ್ ಮಾಡ್ಕೊತೀವಿ, $10 ಕೂಡ ಕಂಪ್ಲೀಟ್ ಆಗುತ್ತೆ ನಮಗೆ. ಆಮೇಲೆ ನಾವು ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡ್ತೀವಿ. ನಮಗೆ ಆಮೇಲೆ $10 ಕಂಪ್ಲೀಟ್ ಆದಮೇಲೆ ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಮೇಲ್ ಬರುತ್ತೆ. ಓಕೆನಾ, ಮೇಲು ಬರುತ್ತೆ, ಎಲ್ಲದನ್ನು ಮಾಡ್ತೀವಿ. ಎಲ್ಲದನ್ನು ಮಾಡಿರ್ತೀವಿ. ನಮಗೆ ಆ್ಯಡ್ಸೆನ್ಸ್ ಪಿನ್ ಬರೋದಕ್ಕೆ ಮಿನಿಮಮ್ 1.5 ಮಂತು ಅಥವಾ 2 ಮಂತ್ಸು ಇಷ್ಟರೊಳಗಡೆ ಬಂದುಬಿಡಬೇಕು. 2 ವಾರ 3 ವಾರ ಒಳಗಡೆ ಕರೆಕ್ಟಾಗಿ ಎಲ್ಲ ಮಾಡಿದರೆ ಬಂದುಬಿಡುತ್ತೆ. ಸ್ಪೀಡ್ ಪೋಸ್ಟ್ ಇರುತ್ತೆ. ಮತ್ತು ನಮಗೆ ಆ್ಯಡ್ಸೆನ್ಸ್ದು ಪೋಸ್ಟು ಎನ್ವಲಪ್ಪು ಎಲ್ಲಿರುತ್ತೆ, ಏನು ಟ್ರ್ಯಾಕಿಂಗ್ ಐ ಡಿ ಏನೂ ಇರಲ್ಲ ನಮಗೆ. ಸೊ ಅದು ಎಲ್ಲಿದೆ, ಎಲ್ಲಿ ಬರ್ತಿದೆ ಅಂತ ನಮಗೆ ಟ್ರ್ಯಾಕ್ ಕೂಡ ಮಾಡೋದಕ್ಕೆ ಆಗಲ್ಲ. ಓಕೆನಾ, ಇವಾಗ ನಾನು ಫಸ್ಟ್ ನಿಮಗೆ ನಾವು ಏನು ಮಿಸ್ಟೇಕ್ ಮಾಡಿದರೆ ನಮಗೆ ಆ್ಯಡ್ಸೆನ್ಸ್ ಪಿನ್ನು ಡಿಲೇ ಆಗುತ್ತೆ ಬರೋದಕ್ಕೆ ಅಂತ ಹೇಳ್ತೀನಿ. ನಾವು ಮಾನಿಟೈಸೇಷನ್ಗೆ ಅಪ್ಲೈ ಎಲ್ಲ ಆದಮೇಲೆ ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ತೀವಿ ಅಲ್ವಾ. ಫಸ್ಟು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಮಾಡ್ಕೊಳ್ತೀವಿ. ಓಕೆನಾ, ಡಾಕ್ಯುಮೆಂಟ್ ಎಲ್ಲ ಅಪ್ಲೋಡ್ ಮಾಡ್ತೀವಿ, ವೆರಿಫಿಕೇಷನ್ ಆಗುತ್ತೆ. ನೆಕ್ಸ್ಟು ಅದು ನಮಗೆ ಅಡ್ರೆಸ್ನ ಕೇಳುತ್ತೆ, ಅಡ್ರೆಸ್ನ ಎಂಟ್ರಿ ಮಾಡೋದಕ್ಕೆ ಕೇಳುತ್ತೆ. ಅಡ್ರೆಸ್ನ ಎಂಟ್ರಿ ಮಾಡಬೇಕಾದ್ರೆ ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ನಾವು ಏನು ಸ್ಟೇ ಆಗಿರ್ತೀವಿ, ಪ್ರಾಪರಾಗಿ ಯಾವ ಅಡ್ರೆಸ್ಸಲ್ಲಿ ಇರ್ತೀವಿ ಪರ್ಮನೆಂಟಾಗಿ, ಆ ಅಡ್ರೆಸ್ನ ಹಾಕಬೇಕಾಗುತ್ತೆ. ಅಡ್ರೆಸ್ ಹಾಕಬೇಕಾದ್ರೆ ಮಾಡೋ ಮಿಸ್ಟೇಕ್ ಏನು ಗೊತ್ತಾ, ಕೆಲವರು ಬರೀ ಅಡ್ರೆಸ್ ಹಾಕಿ ಬಿಡ್ತಾರೆ. ಅದರಲ್ಲಿ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡ್ಕೊಳ್ಳಿ ಬೇಕಂದರೆ. ಅದರಲ್ಲಿ ಫಸ್ಟು ನಮ್ಮ ಅಡ್ರೆಸ್ ಆಪ್ಷನ್ಸ್ ಇರುತ್ತೆ, ಕೆಳಗಡೆ ಬಂದು ಇನ್ನೊಂದು ಅಡ್ರೆಸ್ ಹಾಕೋದಕ್ಕೆ ಆಪ್ಷನ್ ಇರುತ್ತೆ. ನಾವು ಅದರಲ್ಲಿ ಒಂದರಲ್ಲಿ ಫೋನ್ ನಂಬರ್ನ ಹಾಕಿರಬೇಕಾಗುತ್ತೆ. ಇನ್ ಕೇಸ್ ಪೋಸ್ಟ್ ಆಫೀಸಿಂದ ಅದು ಬಂದ್ರೂ ಕೂಡ ನಮಗೆ ಫೋನ್ ನಂಬರ್ ಇರುತ್ತೆ ಅಲ್ವಾ, ಫೋನ್ ನಂಬರಿಂದ ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಇನ್ನು ಕೆಲವ್ರಿಗೆ ಪೋಸ್ಟ್ ಆಫೀಸಿಗೆ ಬಂದಿದ್ರು ಕೂಡ ನಮಗೆ ಕೊಡೋದಕ್ಕೆ ಡಿಲೇ ಆಗುತ್ತೆ. ಸೊ ಅದರಿಂದ ನಾವು ಅಡ್ರೆಸ್ ಹಾಕ್ತೀವಿ ಅಲ್ವಾ, ಆ ಟೈಮಲ್ಲಿ ನಮ್ಮ ಫೋನ್ ನಂಬರ್ನ ಕರೆಕ್ಟಾಗಿ ಹಾಕಿರಬೇಕಾಗುತ್ತೆ. ನಾನು ಮಾಡಿದ ಮಿಸ್ಟೇಕ್ ಅಷ್ಟೇ, ಅಡ್ರೆಸ್ ಎಲ್ಲ ಹಾಕಿದೆ ಬಟ್ ಫೋನ್ ನಂಬರ್ನ ಹಾಕಿರಲಿಲ್ಲ. ನಾನು ಫೋನ್ ನಂಬರ್ ಹಾಕಿದ್ದು 3 ವಾರ ಆದಮೇಲೆ ಏನಕ್ಕೆ ಬಂದಿಲ್ಲ, ಕರೆಕ್ಟಾಗಿ ಎಲ್ಲ ಫಿಲ್ ಮಾಡಿದ್ದೀನ ಅಂತ ಪೇಮೆಂಟ್ ಡೀಟೇಲ್ಸು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಅದರಲ್ಲಿ ಡೀಟೇಲ್ಸ್ ಎಲ್ಲ ಬರುತ್ತೆ ಅಲ್ವಾ, ಪೇಮೆಂಟ್ಸ್ಗೆ ಹೋಗಿ ಚೆಕ್ ಮಾಡಿಕೊಂಡ್ರೆ ಅದರಲ್ಲಿ ನಾವು ಏನು ಅಡ್ರೆಸ್ ಹಾಕಿರ್ತೀವಿ ಅಲ್ಲಿ ನೀಡ್ ಅಟೆನ್ಷನ್ ಅಂತ ಇರುತ್ತೆ. ಓಕೆನಾ, ಅಲ್ಲಿ ಹೋಗಿ ಕೆಳಗಡೆ ಬಂದು ನಮ್ಮ ಅಡ್ರೆಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಅಡ್ರೆಸ್ ನಾವೇನು ಹಾಕಿರ್ತೀವಿ ಅಂತ ನಮಗೆ ಶೋ ಆಗುತ್ತೆ. ಸೊ ಅದರಲ್ಲಿ ಬರೀ ಮನೆ ಅಡ್ರೆಸ್ ಹಾಕಿದ್ದೆ, ನಾನು ಫೋನ್ ನಂಬರ್ ಹಾಕಿರಲಿಲ್ಲ. ಸರಿ ಅಂದ್ಬಿಟ್ಟು ಮತ್ತೆ 2 ವಾರ ಆದಮೇಲೆ ನಾನು ಫೋನ್ ನಂಬರ್ ಹಾಕಿದೆ. ನೀವು ಅಷ್ಟೇ, ಅಂದರೆ ಫಸ್ಟ್ ಟೈಮು ನೀವು ಅಡ್ರೆಸ್ ಎಂಟ್ರಿ ಮಾಡ್ತೀರ ಅಲ್ವಾ, ಆ ಅಡ್ರೆಸ್ ಜೊತೆ ನಿಮ್ಮ ಫೋನ್ ನಂಬರ್ನು ಕೂಡ ಎಂಟ್ರಿ ಮಾಡಬೇಕಾಗುತ್ತೆ. ಇದರಲ್ಲಿ ಯಾವುದೇ ರೀತಿ ಮೋಸ ಏನಿರಲ್ಲ. ಓಕೆನಾ, ಸ್ಪೀಡ್ ಪೋಸ್ಟ್ ಇರುತ್ತೆ. ಅಂದರೆ ಏನಾದರೂ ಇನ್ನು ಬರಬೇಕಾದ್ರೆ ಡಿಲೇ ಆದರೆ ನಮಗೆ ಬರೋದಕ್ಕೆ ಡಿಲೇ ಆಗುತ್ತೆ. ಫಸ್ಟು ಇದೇನೆ, ನಾವು ಅಡ್ರೆಸ್ ಕರೆಕ್ಟಾಗಿ ಹಾಕಿಲ್ಲ ಅಂದರೆ, ಮತ್ತು ನಮ್ಮ ಡಾಕ್ಯುಮೆಂಟು ವೆರಿಫಿಕೇಷನ್ ಆಗಿಲ್ಲ ಅಂದರೆ, ವೆರಿಫೈ ಆಗಿಲ್ಲ ಅಂದರೆ, ಅಡ್ರೆಸ್ ವೆರಿಫೈ ಆಗಿಲ್ಲ ಅಂದರೆ ನಮಗೆ ಪೋಸ್ಟ್ ಬರೋದು ಡಿಲೇ ಆಗುತ್ತೆ. ಇನ್ನು ಬೇರೆ ಏನೇನು ರೀಸನ್ ಇರುತ್ತೆ ಅಂತ ನಾನು ಹೇಳ್ತೀನಿ. ಪಿನ್ ಡಿಲೇ ಆಗಲು ಮುಖ್ಯ ಕಾರಣ ನಾವು ಮನೆ ಅಡ್ರೆಸ್ಸು ಸರಿಯಾಗಿ ಹಾಕ್ದಲೇ ಇರೋದು, ಅಡ್ರೆಸ್ನ ಸರಿಯಾಗಿ ಹಾಕ್ದಲೇ ಇರೋದು, ಡೋರ್ ನಂಬರು, ಸ್ಟ್ರೀಟು ಇದನ್ನು ಸರಿಯಾಗಿ ಹಾಕ್ದಲೇ ಇರೋವಂಥದ್ದು, ಇಂಟರ್ನ್ಯಾಷನಲ್ ಪೋಸ್ಟ್ ಆಗಿರೋದ್ರಿಂದ ಅದು ನಮಗೆ ಬರೋದಕ್ಕೆ ಡಿಲೇ ಆಗ್ಬೋದು. ಮತ್ತು ನಾವು ಅಡ್ರೆಸ್ನ ಸರಿಯಾಗಿ ವೆರಿಫೈ ಮಾಡ್ದಲೇ ಇರೋವಂಥದ್ದು, ಮತ್ತು ಐಡೆಂಟಿಫಿಕೇಷನ್ನ ನಾವು ಪೂರ್ಣ ಮಾಡ್ದಲೇ ಇರೋದು, ಮತ್ತು ನಮ್ಮ ಒಂದು ಆ್ಯಡ್ಸೆನ್ಸ್ದು ಪೋಸ್ಟ್ ಆಫೀಸ್ ಇರುತ್ತೆ ಅಲ್ವಾ, ಪೋಸ್ಟ್ ಆಫೀಸಿಂದ ನಮಗೆ ಬರೋದು ಡಿಲೇ ಆಗ್ಬೋದು. ಇಷ್ಟು ಕಾರಣಗಳಿಂದ ನಮಗೆ ಬರೋದಕ್ಕೆ ಡಿಲೇ ಆಗುತ್ತೆ. ಇನ್ನು ನಾವು ರೀಸೆಂಟ್ನ ಯಾವ ರೀತಿ ಮಾಡಬೇಕು ಪಿನ್ ಅಂದರೆ, ಫಸ್ಟು ನಾವು
ಆ್ಯಡ್ಸೆನ್ಸ್ ಅಕೌಂಟ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ವೈಟಿ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಇಲ್ಲ ಕ್ರೋಮಲ್ಲಿರೂ ಓಪನ್ ಆಗುತ್ತೆ. ನೆಕ್ಸ್ಟ್ ನಾವು ಅದರಲ್ಲಿ ಪೇಮೆಂಟ್ ಇನ್ಫಾರ್ಮೇಷನ್ ಅಂತ ಇರುತ್ತೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಅಲ್ಲಿ ಅಡ್ರೆಸ್ ನೀಡ್ಸ್ ಅಟೆನ್ಷನ್ ಅಂತ ಇರುತ್ತೆ ಅಡ್ರೆಸ್ ಹತ್ರ. ಓಕೆನಾ, ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಅಡ್ರೆಸ್ದು ಓಪನ್ ಆಗುತ್ತೆ. ಸೊ ನಾವಲ್ಲಿ ಅಡ್ರೆಸ್ ಏನು ಮಿಸ್ಟೇಕ್ ಮಾಡಿದ್ದೀವಿ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ಅಡ್ರೆಸ್ ಸರಿಯಾಗಿ ಹಾಕಿಲ್ಲ ಅಂದರೆ ಸರಿಯಾಗಿ ಅಡ್ರೆಸ್ನ ಹಾಕಬೇಕಾಗುತ್ತೆ. ಮತ್ತು ಫೋನ್ ನಂಬರ್ನ ಕೂಡ ನಾವು ಅಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಫೋನ್ ನಂಬರ್ನ ಆ್ಯಡ್ ಮಾಡಿದ್ರೆ ನಮಗೆ ಪೋಸ್ಟ್ ಆಫೀಸಿಗೆ ಬಂದಿದ್ದ ತಕ್ಷಣ ನಮಗೆ ಫೋನ್ ಮಾಡ್ತಾರೆ. ಫೋನ್ ಮಾಡೋದ್ರಿಂದ ನಮಗೆ ಆ್ಯಡ್ಸೆನ್ಸ್ ಪಿನ್ನು ಬೇಗ ರಿಸೀವ್ ಆಗುತ್ತೆ. ನಾನಿಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಅಲ್ಲಿ ರೀಸೆಂಡ್ ಅಂತ ಆಪ್ಷನ್ ಇರುತ್ತೆ ನಿಮಗೆ. ನೀಡ್ಸ್ ಅಟೆನ್ಷನ್ ಅಂತ ಇರುತ್ತೆ ಅಲ್ವಾ, ಅಡ್ರೆಸ್ ಎಲ್ಲ ಫಿಲ್ ಆದಮೇಲೆ ಕೆಳಗಡೆ 6 ಡಿಜಿಟ್ ಪಿನ್ ಹಾಕೋದಕ್ಕೆ ಜಾಗ ಇರುತ್ತೆ. ಅದ್ರ ಕೆಳಗಡೆ ರೀಸೆಂಟ್ ಪಿನ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಆವಾಗಲೂ ಕೂಡ ನಮಗೆ ಫುಲ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಆವಾಗೂ ಒಂದ್ಸಲ ನಾವೆಲ್ಲ ಚೆಕ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ನಮಗೆ ಅಕೌಂಟು ಪಿನ್ನು ರೀಸೆಂಡ್ ಮಾಡಿಕೊಂಡು ಮತ್ತೆ ನಮಗೆ ಅದು ಒಂದು ವಾರ 2 ವಾರ ಈ ಥರ ಬಂದುಬಿಡುತ್ತೆ. ಓಕೆನಾ, ಇನ್ ಕೇಸ್ ನಿಮಗೆ ರೀಸೆಂಡ್ ಮಾಡಿರ್ತೀರ ಆವಾಗ ನೀವು ಫಸ್ಟು ಪಿನ್ನು ಬಂದುಬಿಡುತ್ತೆ, ಆಮೇಲೆ ಸೆಕೆಂಡ್ ಪಿನ್ನು ಬಂದುಬಿಡುತ್ತೆ. ಏನು ಮಾಡೋದು ಅಂತ ಕೆಲವು ಪ್ರಶ್ನೆ ಇರುತ್ತೆ. ಫಸ್ಟ್ ಪಿನ್ನು ಏನು ಬಂದಿರುತ್ತೆ ರೀಸೆಂಡ್ ಮಾಡಿದಾಗಲೂ ಕೂಡ ಅದೇ ಪಿನ್ನ ಡೂಪ್ಲಿಕೇಟು ಕಳಿಸಿರ್ತಾರೆ. ಓಕೆನಾ, ಅದಕ್ಕೆ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇರಲ್ಲ. ಫಸ್ಟು ಪಿನ್ನು ಏನು ಸೆಂಡ್ ಮಾಡಿರ್ತಾರೆ ನಾವು ಮತ್ತೆ ಇನ್ನೊಂದು ರೀಸೆಂಟ್ ಪಿನ್ ಕಳಿಸಿದ್ರು ಕೂಡ ಫಸ್ಟ್ ಪಿನ್ನ ಏನು ಕಳಿಸಿರ್ತಾರೆ ಅದನ್ನೇ ಇನ್ನೊಂದು ಡೂಪ್ಲಿಕೇಟ್ನ ಕಳಿಸಿರ್ತಾರೆ. ಸೊ ಆವಾಗ ಅದು ನಮ್ಮ ಅಕೌಂಟ್ಗೆ 6 ಡಿಜಿಟ್ ನಂಬರ್ನ ಎಂಟರ್ ಮಾಡಿದ್ರೆ ಅಕೌಂಟು ಪ್ರೋಸೆಸ್ ಆಗುತ್ತೆ. ಓಕೆನಾ, ಇನ್ನು ನಾವು ಮತ್ತೆ ರೀಸೆಂಟ್ ಪಿನ್ ಕೊಡ್ತೀವಲ್ಲ, ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನಾವು ಯಾವಾಗ ರೀಸೆಂಟ್ ಮಾಡಬೇಕು ಅಂದರೆ 3 ರಿಂದ 4 ವಾರ ಆಗಿರಬೇಕು. ಅದ್ರ ಮೇಲೆ ಆಗಿದ್ರೇ ನಮಗೆ ಇನ್ನೊಂದು ರೀಸೆಂಟ್ ಪಿನ್ ಆಪ್ಷನ್ಸ್ ಇರುತ್ತೆ. ಅದಕ್ಕೂ ಮುಂಚೆನೇ ನಾವು ಮಾಡೋದಕ್ಕಾಗಲ್ಲ. ಅದಕ್ಕೂ ಮುಂಚೆ ಮಾಡೋಕ್ಕೋದ್ರೆ ನಮಗೆ ರೀಸೆಂಟ್ ಅಂತ ಆಪ್ಷನ್ನು ಕೂಡ ಬರೋದಿಲ್ಲ. ಸೊ ಹಾಗಾಗಿ 3 ರಿಂದ 4 ವಾರ ಆದಮೇಲೆ ನಮಗೆ ಕೆಳಗಡೆ ರೀಸೆಂಟ್ ಪಿನ್ ಅಂತ ಆಪ್ಷನ್ ಬರುತ್ತೆ. ಅದು ಬಂದಮೇಲೆ ನಾವು ರೀಸೆಂಟ್ನ ಕೊಡ್ಬೋದು. ಇದಕ್ಕೂ ಮುಂಚೆ ನಮಗೆ ಇನ್ನೂ ಡಿಲೇ ಆಗಿ ಏನಾದರೂ ನಾವು ಪಿನ್ ಹಾಕ್ದಲ್ಲೇ ಇದ್ದರೆ ನಮಗೆ ತಾತ್ಕಾಲಿಕವಾಗಿ ನಮ್ಮ ವಿಡಿಯೋಗಳಲ್ಲಿ ಏನು ಆ್ಯಡ್ಸ್ ಬರುತ್ತೆ ಆ್ಯಡ್ಸ್ನ ತಾತ್ಕಾಲಿಕವಾಗಿ ರಿಮೂವ್ ಮಾಡಿರ್ತಾರೆ. ಅಂದರೆ ಮತ್ತೆ ನಾವು ಪಿನ್ನು ಯಾವಾಗ ಎಂಟ್ರಿ ಮಾಡ್ತೀವಿ ಆವಾಗ ನಮಗೆ ಆಟೋಮೆಟಿಕ್ಕು ಮೊದಲಿನ ಥರನೇ ನಮಗೆ ಆ್ಯಡ್ಸ್ ಎಲ್ಲ ರನ್ ಆಗುತ್ತೆ. ಸೊ ಅದರಿಂದ ಫಸ್ಟ್ ಟೈಮು ನಾವು ಏನು ಪಿನ್ ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಅಡ್ರೆಸ್ ಎಲ್ಲ ಹಾಕ್ತೀವಿ ಅಲ್ವಾ, ಸೊ ಆವಾಗಲೇ ನೋಡಿಕೊಂಡು ಕರೆಕ್ಟಾಗಿ ಅಡ್ರೆಸ್ನ ಹಾಕಬೇಕಾಗುತ್ತೆ. ನಾನು ಇನ್ನೊಂದು ಸಲ ಬೇಕಂದರೆ ಹೇಳ್ತೀನಿ. ಅಡ್ರೆಸ್ನ ಫಸ್ಟು ನಮ್ಮದು ಐಡೆಂಟಿಟಿದು ವೆರಿಫಿಕೇಷನ್ ಆಗುತ್ತೆ. ವೆರಿಫಿಕೇಷನ್ ಆದಮೇಲೆ ಅಡ್ರೆಸ್ನ ಕೇಳುತ್ತೆ. ಅಡ್ರೆಸ್ನ ಹಾಕಬೇಕಾದ್ರೆ ನೋಡಿಕೊಂಡು ಕರೆಕ್ಟಾಗಿ ಹುಷಾರಾಗಿ ಅಡ್ರೆಸ್ನ ಹಾಕಿ. ಓಕೆನಾ, ಮನೆ ಅಡ್ರೆಸ್ನ ಹಾಕಿ ಅದ್ರ ಜೊತೆಗೆ ನಿಮ್ಮ ಫೋನ್ ನಂಬರು ನೀವು ಯಾವ್ದು ಯೂಸ್ ಮಾಡ್ತಾ ಇರ್ತೀರ 1 ರಿಂದ 2 ಫೋನ್ ನಂಬರ್ ಹಾಕೋದಕ್ಕೆ ಆಪ್ಷನ್ ಇರುತ್ತೆ. ಆಲ್ಟರ್ನೇಟಿಗೆ ಇನ್ನೊಂದು ಫೋನ್ ನಂಬರ್ನ ಹಾಕಿ ಏನೂ ಆಗಲ್ಲ. ಓಕೆನಾ, ಅಡ್ರೆಸ್ ಜೊತೆನೇ ಕೆಳಗಡೆ 2 ಆಪ್ಷನ್ ಇರುತ್ತೆ. ಆಪ್ಷನ್ 1 ಆಪ್ಷನ್ 2 ಅಂದ್ಬಿಟ್ಟು ಸೆಕೆಂಡ್ 1ಅಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಿ. ಅದು ಬಿಟ್ಟರೆ ಫೋನ್ ನಂಬರ್ ಅಂತಲೇ ಸಪ್ರೇಟಾಗಿ ಕೇಳುತ್ತೆ, ಅಲ್ಲೂ ಕೂಡ ನಿಮ್ಮ ಫೋನ್ ನಂಬರ್ನ ಹಾಕಿ. ಫೋನ್ ನಂಬರು ಅಷ್ಟೇ ನೋಡಿಕೊಂಡು ಕರೆಕ್ಟಾಗಿ ಹಾಕಿ. ಓಕೆನಾ, ಈ ಥರ ಮಾಡೋದ್ರಿಂದ ರೀಸೆಂಟ್ ಪಿನ್ ಮಾಡಿದಾಗ ನಮಗೆ ಅದು ಬೇಗ ಬಂದು ರೀಚ್ ಆಗೋದಕ್ಕೆ ಈಸಿ ಆಗುತ್ತೆ. ಮತ್ತು ಇದರಲ್ಲಿ ಆ್ಯಡ್ಸು ಅಷ್ಟೇ. ನಾವು ಪಿನ್ ಹಾಕೋದು ಡಿಲೇ ಆದರೆ ನಮಗೆ 3 ರಿಂದ 4 ವಾರ ಒಳಗಡೆ ನಾವು ಪಿನ್ ಹಾಕಿಲ್ಲ ಅಂದರೆ ನಮಗೆ ಆ್ಯಡ್ಸು 3 ವಾರ ಅಂದರೆ 3 ರಿಂದ 4 ತಿಂಗಳು ಟೈಮ್ ಇರುತ್ತೆ. ಅಷ್ಟರೊಳಗಡೆ ನಾವು ಪಿನ್ ಎಂಟರ್ ಮಾಡಿಲ್ಲ ಅಂದರೆ ನಮಗೆ ಆ್ಯಡ್ಸು ಈಗ ಏನು ವಿಡಿಯೋ ಅಪ್ಲೋಡ್ ಮಾಡಿರ್ತೀವಿ ಆ ವಿಡಿಯೋದಲ್ಲಿ ನಮಗೆ ಆ್ಯಡ್ಸ್ ಬರ್ತಾ ಇರುತ್ತೆ ಅಲ್ವಾ. ಸೊ ಆ ಆ್ಯಡ್ಸಿಂದನೇ ನಮಗೆ ವಿಡಿಯೋಗೆ ಅರ್ನ್ ಆಗೋದು. ಸೊ ಅದು ಸ್ಟಾಪ್ ಮಾಡ್ತಾರೆ. ಆಮೇಲೆ ನಾವು ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದು ಎಷ್ಟೇ ವ್ಯೂಸ್ ಆದ್ರೂ ನಮಗೆ ಆ್ಯಡ್ಸ್ ರನ್ ಆಗಿಲ್ಲ ಅಂದರೆ ನಮಗೆ ವಿಡಿಯೋಗೆ ಅಮೌಂಟ್ ಬರಲ್ಲ. ಸೊ ಹಾಗಾಗಿ ಈ ಥರ ಒಂದು ರೀಸೆಂಟ್ ಆಪ್ಷನ್ಸ್ ಇರುತ್ತೆ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡು ಪ್ಲೀಸ್